ನಮಸ್ತೆ ಸ್ನೇಹಿತರೆ. ಮಾಘಪುರಾಣದ 24ನೆಯ ಅಧ್ಯಾಯ. ಕೀರತ ಪಾತಮುಕ್ತನಾದ ಕಥೆ. ಜಹನ್ನು ಮುನಿಯು ಗೃತ್ಸಮಂದನು ಹೇಳುತ್ತಿದ್ದ ಶ್ರೀ ಹರಿ ಪ್ರೀತ್ಯಾರ್ಥ ಕಥೆಗಳನ್ನು ಕೇಳುವುದರಲ್ಲಿ ಅತ್ಯಂತ ಆಸಕ್ತನಾಗಿದ್ದನು. ಹಾಡು ಹೇಳುವವರಿಗೆ, ಕತೆ ಹೇಳುವವರಿಗೆ, ಪುರಾಣ ಹೇಳುವವರಿಗೆ ಕೇಳುವವರೇ ಆಸ್ತಿ. ಗೃತ್ಸಮದನು ಕಳಿಂಗ ದೇಶದ ಒಂದು ಕಥೆಯನ್ನು ಹೇಳತೊಡಗಿದನು. ಜಹನ್ನು, ಪಾಪವನ್ನಾಚರಿಸುವವರು ಎಂತೆಂತಹ ಪಾತಕಗಳನ್ನು ಮಾಡುತ್ತಾರೆಂಬುದನ್ನು ಹೇಳಲಾರೆ. ಮನುಷ್ಯ ಕಾಮವಶನಾಗಿಯೂ ಲೋಭ ಮೋಹಗಳಿಂದಾಗಿಯೂ ತಪ್ಪು ಮಾಡುತ್ತಲೇ ಇರುತ್ತಾನೆ. ಅವನಿಗೆ ಇದು ಸರಿ, ಇದು ತಪ್ಪು ಎಂಬುದೇ ತಿಳಿದಿರುವುದಿಲ್ಲ. ತಪ್ಪು ಅರಿವಾದಾಗ ಬುದ್ಧಿ ಇದ್ದವನು ಪಶ್ಚಾತ್ತಾಪಪಟ್ಟು ಮತ್ತೆ ಆ ತಪ್ಪು ಮಾಡಹೋಗುವುದಿಲ್ಲ. ವಿಚಾರಹೀನರು ಮೇಲಿಂದ ಮೇಲೆ ತಪ್ಪು ಮಾಡುತ್ತಾ ಪಾಪಕೂಪದಲ್ಲಿ ಬಿದ್ದು ತೊಳಲಾಡುವರು. ಇಗೋ ಈ ಕತೆ ಕೇಳು. ಹಿಂದೆ ಕಳಿಂಗ ದೇಶದಲ್ಲಿ ಒಬ್ಬ ಬೇಡನಿದ್ದನು. ಅವನು ಸಿರಿವಂತನಿದ್ದನು. ಬಿಲ್ಲು, ಬಾಣ, ಖಡ್ಗ ಇವು ಅವನ ಆಯುಧಗಳು. ಅವನು ಪರಾಕ್ರಮಿಯಾಗಿದ್ದನು. ತನ್ನ ಬಳಿ ಹಲವು ಸೇವಕರನ್ನಿಟ್ಟುಕೊಂಡಿದ್ದನು. ಒಂದು ದಿನ ತನ್ನ ಸೋದರ ಸಂಬಂಧದ ಬಂಧುಗಳೊಡನೆ ದಟ್ಟವಾದ ಕಾಡೊಂದರಲ್ಲಿ ಮೃಗಗಳನ್ನು ಬೇಟೆಯಾಡಲು ಹೊರಟನು. ಆ ಬಂಧುಗಳು ಬಲು ಕೆಟ್ಟವರಿದ್ದರು. ಅವರೆಲ್ಲ ಸೇರಿ ತೋಳ, ಕರಡಿ, ಹುಲಿ, ಕಾಡುಕೋಣ ಮೊದಲಾದ ವನ್ಯ ಮೃಗಗಳ ಬೇಟೆಯಾಡಿದರು. ಹಲವಾರು ಪ್ರಾಣಿಗಳನ್ನು ಕೊಂದು ಪಕ್ಕದ ಕಾಡಿಗೆ ಹೋದರು. ಮಾರ್ಗ ಮಧ್ಯದಲ್ಲಿ ಅವರಿಗೆ ದೂರದಲ್ಲಿ ಒಬ್ಬ ಬ್ರಾಹ್ಮಣನು ವಟವೃಕ್ಷದ ಒಂದರ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಿರುವುದು ಕಾಣಿಸಿತು. ಹೇಳಿ ಕೇಳಿ ಅವನೊಬ್ಬ ಸಾಧು. ಅವನ ಬಳಿ ಇದ್ದದ್ದೆಲ್ಲ ಮೈಮೇಲೆ ಹೊದ್ದಿದ್ದ ವಸ್ತ್ರ, ಒಂದು ಕೊಡೆ, ಕೈಯಲ್ಲಿ ಹಿಡಿಯುವ ದಂಡ, ಕಮ್ಮಂಡಲ ಹಾಗೂ ಕಾಲಿಗೆ ಧರಿಸುವ ಪಾದರಕ್ಷೆಗಳು ಇವಿಷ್ಟೇ. ಬ್ರಾಹ್ಮಣನು ಹತ್ತಿರದ ನದಿಯಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದನು. ಆದರೆ ಬಿಸಿಲಿನ ಧಗೆ ತಾಳಲಾರದೆ ಆಯಾಸ ಪರಿಹಾರಕ್ಕಾಗಿ ಮರದಡಿ ಕುಳಿತಿದ್ದನು. ಬೇಡನು ತನ್ನ ಬಂಧು ಜನಗಳೊಂದಿಗೆ ಅಲ್ಲಿಗೆ ಬಂದು ಬ್ರಾಹ್ಮಣನ ಎಲ್ಲಾ ವಸ್ತುಗಳನ್ನು ಕಿತ್ತುಕೊಂಡನು. ಬಳಿಕ ಮಾತನಾಡಿ, ಎಲೋ ಬ್ರಾಹ್ಮಣನೇ, ಹಣವನ್ನು ಎಲ್ಲಿ ಅಡಗಿಸಿಟ್ಟಿರುವೆ ಹೇಳು. ನೀನು ರಹಸ್ಯವಾಗಿಟ್ಟುಕೊಂಡಿರುವ ಹಣವನ್ನು ನೀನಾಗಿಯೇ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಈ ಹರಿತವಾದ ಖಡ್ಗದಿಂದ ಕೊಂದು ಹಾಕಿ ಹಣವನ್ನು ಪಡೆಯುವೆನು ಎಂದು ಖಡ್ಗವನ್ನು ಝಳಪಿಸಿದನು. ಬೇಟೆಗಾರನ ಮಾತಿಗೆ ಹೆದರಿ ಹೋದ ಬ್ರಾಹ್ಮಣ, ಅಯ್ಯ, ನಾನು ಹೇಳುವುದನ್ನು ಸ್ವಲ್ಪ ಕೇಳಿ. ನಾನೊಬ್ಬ ದರಿದ್ರ. ಹಗಲು ಸತ್ತರೆ ಪಿಂಡಕ್ಕಿಲ್ಲ, ರಾತ್ರಿ ಸತ್ತರೆ ದೀಪಕ್ಕಿಲ್ಲ ಎಂಬಂತಿದೆ ನನ್ನ ಪರಿಸ್ಥಿತಿ. ನಾನು ಒಬ್ಬ ಸನ್ಯಾಸಿ. ನನ್ನ ಆಸ್ತಿಯೆಲ್ಲ ನಿಮ್ಮದೇ ಆಗಿದೆ. ಇನ್ನು ನನ್ನಲ್ಲಿ ಯಾವ ಹಣವಾಗಲಿ ಒಡವೆಯಾಗಲಿ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ವಿನಮ್ರವಾಗಿ ನುಡಿದನು. ಬೇಡನಿಗೆ ಕೋಪ ಬಂದಿತ್ತು. ನೀಚನೆ, ನಮ್ಮಿಂದ ತಪ್ಪಿಸಿಕೊಳ್ಳಲು ನಾಟಕವಾಡುತ್ತಿರುವೆ. ನೀನಾಗಿಯೇ ಹಣ ಕೊಡುವುದಿಲ್ಲ ಎಂದಾಯಿತು ಎನ್ನುತ್ತಾ ಬ್ರಾಹ್ಮಣನ ತಲೆ ಕತ್ತರಿಸಿ ಹಾಕಿದನು. ಬೇಟೆಗಾರನಿಗೆ ಇದೇ ಚಾಳಿಯಾಗಿ ಹಳ್ಳಿ ಎನ್ನದೆ ಪಟ್ಟಣವೆನ್ನದೆ ನೂರಾರು ಜನರನ್ನು ಹಿಂಸಿಸಿ ಅವರಲ್ಲಿರುವ ದನ, ಕನಕ, ವಾಹನಾದಿ ವಸ್ತುಗಳನ್ನು ಅಪಹರಿಸಿ ಬಲು ಬೇಗ ಸಿರಿವಂತನಾದನು. ಎಷ್ಟು ದಿನ ತಾನೇ ಇವೆಲ್ಲ ನಡೆದೀತು? ಕಷ್ಟಗಳು ಇಂತಹವರಿಗೆ ಬರುತ್ತವೆ ಎನ್ನಲಾಗದು. ಒಂದು ದಿನ ಬೇಟೆಗಾರನ ಬಳಿಗೆ ಒಬ್ಬ ಅಕ್ಕಸಾಲಿಗನು ಬಂದನು. ಅವನು ದೂತ್ರನೂ ಸ್ವಾರ್ಥಿಯೂ ಇದ್ದನು. ಪರರ ಚಿನ್ನ ಕದಿಯುವುದೇ ಅವನ ದಂಧೆಯಾಗಿ ಹೋಗಿತ್ತು. ಆ ವಿಷಯದಲ್ಲಿ ಅವನು ನಿಷ್ಣಾತನಿದ್ದನು. ಬೇಟೆಗಾರ ತಾನು ಕದ್ದು ಸಂಪಾದಿಸಿದ ಒಡವೆ, ಆಭರಣಗಳನ್ನು ಅಕ್ಕಸಾಲಿಗನಿಗೆ ಮಾರಿ ಹಣ ಪಡೆಯುತ್ತಿದ್ದನು. ಇಬ್ಬರು ಪರಸ್ಪರ ಸ್ನೇಹದಿಂದಿದ್ದರು. ಕೆಲ ಕಾಲದಲ್ಲಿ ಅವರೊಂದಿಗೆ ಒಬ್ಬ ಗೆಳೆಯನು ಬಂದು ಜೊತೆಯಾದನು. ಅವನು ಹುಟ್ಟಿನಿಂದ ಶೂದ್ರನಿದ್ದನು. ಅವನಲ್ಲಿ ಅವನ ತಂದೆ ಬಿಟ್ಟು ಹೋಗಿದ್ದ ಆಸ್ತಿ ಇದ್ದಿತ್ತು. ಕಷ್ಟಪಟ್ಟು ಗಳಿಸಿದ ಹಣವಾದರೆ ಖರ್ಚು ಮಾಡಲು ಯೋಚನೆ ಮಾಡುವರು. ಆದರೆ ಶೂದ್ರ ಸೋಮಾರಿಯಾಗಿ ಹೆಂಗಸರ ಸಂಘದಲ್ಲಿದ್ದು ಹಣವನ್ನು ವೆಚ್ಚ ಮಾಡುತ್ತಾ ಬಂದನು. ಅವನ ವಿಧವೆ ತಾಯಿಯಾದರೂ ಸದ್ಗೃಹಿಣಿಯಾಗಿರದೆ ಒಬ್ಬಳು ವ್ಯಭಿಚಾರಿ ಇದ್ದಳು. ಅವಳಲ್ಲಿ ಯೌವನ ತುಂಬಿ ತುಳುಕುತ್ತಿತ್ತು. ಒಂದು ದಿನ ಅವಳು ಕಾಮಸುಖಕ್ಕೆಂದು ಯಾವನೋ ಒಬ್ಬನನ್ನು ಹುಡುಕಿಕೊಂಡು ಹೊರಟಳು. ಆದರೆ ಜರನಾದ ಅವನು ಎಷ್ಟು ಹೊತ್ತಾದರೂ ಮನೆಗೆ ಬರಲಿಲ್ಲ. ಅವಳು ಅವನ ಬರಿವಿಗಾಗಿ ಕಾದು ಕುಳಿತಳು. ರಾತ್ರಿ ವೇಳೆ ಮೀರಿದ್ದರಿಂದ ಅವಳು ಅಲ್ಲಿಯೇ ಮಲಗಿದಳು. ಅವಳ ಮಗ ಹೊತ್ತು ಮೀರಿ ತನ್ನ ಗೆಳೆಯನನ್ನು ನೋಡಲು ಸಲುವಾಗಿ ಅದೇ ಮನೆಗೆ ಬಂದನು. ಅವನಿಗೆ ಅಲ್ಲಿ ಗೆಳೆಯನಿಲ್ಲದಿರುವುದು ತಿಳಿಯಿತು. ಆದರೆ ಹೆಣ್ಣೊಂದು ಮಲಗಿರುವುದು ಕಾಣಿಸಿತು. ಜರನನ್ನು ಹುಡುಕಿ ಬಂದಿರುವ ಅವಳು ಜಾರಿಣಿ ಇರಬೇಕು ಎಂದು ಅವನು ಅವಳನ್ನು ಸಮೀಪಿಸಿದನು. ಆ ಮಹಾಪಾತಕವನ್ನು ಏನೆಂದು ಹೇಳಲಿ? ಯಾವ ಸ್ತ್ರೀಯೇ ಆಗಲಿ ಏಕಾಂತದಲ್ಲಿರುವಾಗ, ಪುರುಷನೊಬ್ಬನು ಇರುವಾಗ, ಅವನು ಅಣ್ಣನೋ, ಮಗನೋ, ಶಿಷ್ಯನೋ, ತಮ್ಮನೋ ಯಾರೇ ಇರಲಿ, ಕಾಮವಶಳಾದರೆ ಅವರೊಂದಿಗೆ ದೇಹ ಸುಖಕ್ಕಾಗಿ ಹಾತುರಿಯುವಳು. ಆದುದರಿಂದಲೇ ಗಂಡ ಹೆಂಡರಿಲ್ಲದ ಗಂಡಸು ಹೆಂಗಸು ಎಂದು ಏಕಾಂತದಲ್ಲಿ ಸೇರಲೇಬಾರದು. ಅವರಿಗೆ ಭಯ ಲಜ್ಜೆಗಳಿರುವುದಿಲ್ಲ. ಕಾಮಾತುರಾಣಂ ನ ಭಯಂ ನ ಲಜ್ಜಾ ಎಂದಿಲ್ಲವೇ? ಅವರಿಗೆ ಯಾರು ಹತ್ತಿರದಲ್ಲಿ ಇಲ್ಲವೆಂದರೆ ಸಾಕು, ಕಾಮಕ್ಕೆ
ಕೇಳಿಯಲ್ಲಿ ಸುಖಿಸುತ್ತಾರೆ. ಆದರೆ ಪ್ರಕೃತಿಯ ಸ್ಥಿತಿಗಳು ಅವನನ್ನು ನೋಡುತ್ತಿರುತ್ತವೆ ಎಂಬುದು ಅವರ ಅರಿವಿಗೆ ಬರುವುದಿಲ್ಲ. ಮೇಲಾಗಿ ಮನಸ್ಸಾಕ್ಷಿ ಎಂಬುದೊಂದು ಇದ್ದೇ ಇದೆಯಲ್ಲ. ಇಲ್ಲಿ ನಿದ್ದೆಯಲ್ಲಿದ್ದವಳು ಜಾರೆ ಎಳ್ಳೆಂದು ಅವಳ ಮಗ ಅವಳೊಡನೆ ಮಲಗಿದಳು. ಆಕೆಯು ತನ್ನ ಜಾರಲೇ ಬಂದಿರಬಹುದೆಂದು ಭಾವಿಸಿ ಎಚ್ಚೆತ್ತು ಅವಳೊಡನೆ ರಮಿಸಿದಳು. ಭೋಗಿಸಿದ ನಂತರವಷ್ಟೇ ಅವರಿಗೆ ತಿಳಿಯಿತು ತಾವು ಯಾರೆಂದು. ವಿಧವೆ ಅಲ್ಲಿ ಕ್ಷಣಕಾಲವೂ ನಿಲ್ಲಲಾರಲಾದಳು. ತನ್ನ ದೈಹಿಕ ಚಪಲತೆ ತನ್ನಿಂದ ಎಂತಹ ಗಲಘೋರ ಪಾಪ ಮಾಡಲು ಪ್ರೇರಿಸಿತು ಎಂದು ಅರಿತಾಗ ಅವಳು ಚಿಂತಾಕ್ರಾಂತಳಾದಳು. ತಾನು ಮಹಾಪಾಪಿಯಾದೆ ಎಂಬುದು ಗೊತ್ತಾದ ತಕ್ಷಣವೇ ಆ ಶೂದ್ರನ ತಾಯಿ ವೇಗದಿಂದ ಓಡಿ ಹೋಗಿ ಗಂಗೆಗೆ ಹಾರಿ ಪ್ರಾಣ ಬಿಟ್ಟಳು. ಆದರೇನು ಮಾಡಿದ ಪಾಪ ಹಾರಿ ಹೋದೀತೆ? ಇತ್ತ ಶೂದ್ರ ಮಗ ತಾನು ಮಾಡಿದ ಪಾಪದ ಪರಿವೆಯೇ ಇಲ್ಲದೆ ಯಾವಾಗಲೂ ಸ್ತ್ರೀಲೋಲೋಕ್ತನಾಗಿ ತನ್ನ ತಂದೆ ಮಾಡಿಟ್ಟ ಆಸ್ತಿಯನ್ನೆಲ್ಲ ಕರಗಿಸಿದಳು. ಕೈಯಲ್ಲಿ ಬಿಡುಗಾಸು ಇಲ್ಲದಾಗ ಬೇಡನ ಬಳಿ ಕೆಲಸಕ್ಕೆ ಸೇರಿದಳು. ಅವಳು ಕೇಳಿದ ಕೆಲಸಗಳಲ್ಲೂ ಮಾಡಿಕೊಂಡಿರುತ್ತಿದ್ದಳು. ಬೇಡನ ಜೊತೆ ಅಕ್ಕಸಾಲಿಗಲು ಇದ್ದು ಆಗಿಂದಾಗೆ ಚಿನ್ನವನ್ನು ಅಪಹರಿಸುತ್ತಿದ್ದಳು. ಸ್ವಲ್ಪ ದಿನಗಳಲ್ಲಿ ಇವರ ಇದ್ದಲ್ಲಿಗೆ ಒಬ್ಬ ದೂರಾಚಾರಿಯಾದ ಬ್ರಾಹ್ಮಣನು ಬಂದು ಸೇರಿದಳು. ಅವಳ ಹೆಸರು ವಿಶೃಂಖಲ. ಅವಳಿಗೆ ಪತಿವ್ರತೆಯೂ ಸದ್ಗುಣಿಯೂ ಆದ ಪತ್ನಿ ಇದ್ದಳು. ಅಂಥವಳನ್ನು ಬಿಟ್ಟು ವಿಶೃಂಖಲ ಬೇಡನನ್ನಾಶ್ರಯಿಸಿ ಇರತೊಡಗಿದನು. ಹಾಗಾಗಿ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತಾ ಬೇಡನಿಂದ ಮತ್ತವನ ಗೆಳೆಯರಿಂದ ದಾನಗಳನ್ನು ಪಡೆಯುತ್ತಿದ್ದನು. ಹೀಗೆ 2 ವರ್ಷಗಳು ಕಳೆದವು. ಈ 4 ಮಹಾಪಾತಕಿಗಳೇ ಆಗಿದ್ದರೂ ಬೇಡ ಬ್ರಾಹ್ಮಣನನ್ನು ಕೊಂದು ಬ್ರಹ್ಮಹಂತಕನೆನಿಸಿದನು. ಅಕ್ಕಸಾಲಿಗ ಬಂಗಾರ ಕದಿಯುವ ಕಳ್ಳನಾಗಿದ್ದನು. ಶೂದ್ರ ತಾಯಿಯನ್ನು ಭೋಗಿಸಿದ ಮಹಾಪಾಪಿಯಾಗಿದ್ದನು. ಇವರೊಂದಿಗೆ ಸೇರಿದ ಬ್ರಾಹ್ಮಣನು ತನ್ನ ಬ್ರಾಹ್ಮಣತ್ವವನ್ನೇ ಕಳೆದುಕೊಂಡಿದ್ದವನಾಗಿದ್ದನು. ಕಾರಣ ಅವನು ಮಹಾಪಾತಕಿಗಳೊಡನೆ ಸಂಪರ್ಕ ಹೊಂದಿದ್ದುದೇ ಇವರಾರಿಗೂ ಪ್ರಾಯಶ್ಚಿತವೆಂಬುದೇ ಇರಲಿಲ್ಲವೆಂಬಂತಿತ್ತು. ತಿಳಿಯದೆ ಮಾಡಿದ ಪಾಪಿಗಳಿಗೆ ಪ್ರಾಯಶ್ಚಿತವೆಂಬುದೊಂದು ಇದೆ. ಆದರೆ ತಿಳಿದು ಮಾಡಿದ ಪಾಪದ ಫಲವನ್ನನುಭವಿಸಿಯೇ ತೀರಬೇಕಾಗುವುದು. ಪಶ್ಚಾತ್ತಾಪದಿಂದ ಮನಸ್ಸು ಶುದ್ಧವಾಗುತ್ತದೆ. ಪರಮಾತ್ಮನಲ್ಲಿ ತಪ್ಪೊಪ್ಪಿಗೆಯಿಂದ ಪರಿಶುದ್ಧನಾಗಬಹುದು. ಬ್ರಾಹ್ಮಣನು ಮಹಾಪಾತಕಿಗಳೊಡನೆ 2 ವರ್ಷ ಕಾಲ ಇದ್ದುದರಿಂದ ಅವನಲ್ಲಿ ಯಾವುದೇ ರೀತಿಯ ಬ್ರಾಹ್ಮಣತ್ವವೂ ಇರಲಿಲ್ಲ. ಅವನೊಬ್ಬ ಮಹಾಪಾತಕಿಯಾಗಿದ್ದನು. ಒಂದು ದಿನ ಬೇಡ ಅವನನ್ನು ಯಾವುದೋ ಕಾರ್ಯಾರ್ಥವಾಗಿ ನೆರೆಯ ಗ್ರಾಮಕ್ಕೆ ಕಳುಹಿಸಿಕೊಟ್ಟನು. ಅಲ್ಲಿ ವಿಶೃಂಖಲನಿಗೆ ಒಬ್ಬ ಹರಿಭಕ್ತನಾದ ಬ್ರಾಹ್ಮಣನು ಕಂಡನು. ಅವನು ಹರಿನಾಮ ಸಂಕೀರ್ತನೆ ಮಾಡುತ್ತಿದ್ದನು. ವಿಶೃಂಖಲನು ದೈವ ನಿಯಮಕವು ಎಂಬಂತೆ ಆ ಬ್ರಾಹ್ಮಣಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿದನು. ಆಶ್ಚರ್ಯ ಹೊಂದಿದ ಹರಿಭಕ್ತನಾದ ಬ್ರಾಹ್ಮಣನು ವಿಶೃಂಖಲನ ಪರಿಚಯವನ್ನು ಕೇಳಿದನು. ವಿಶೃಂಖಲನು ಉತ್ತರಿಸುತ್ತಾ, ಸ್ವಾಮಿ, ನಾನು ಹುಟ್ಟಿನಿಂದ ಬ್ರಾಹ್ಮಣ. ಆದರೆ ಜೀವನೋಪಾಯಕ್ಕಾಗಿ ಒಬ್ಬ ಕಿರಾತಕನ ಬಳಿ ಅವನು ಹೇಳಿದ್ದನ್ನು ಮಾಡಿಕೊಂಡು ಇದ್ದೇನೆ. ಅವನಾದರೂ ಪ್ರಾಣಿವಧೆ, ಕೆಲವೊಮ್ಮೆ ನರಹತ್ಯೆ ಮಾಡುವ ಬೇಡನು ಎಂದು ಹೇಳಿದನು. ಬ್ರಾಹ್ಮಣನು ತನ್ನ ದಿವ್ಯ ದೃಷ್ಟಿಯಿಂದ ವಿಶೃಂಖಲನ ಹೀನಾವಸ್ಥೆಯನ್ನು ಮನಗಂಡು ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು. ಇಲ್ಲಿಗೆ 24ನೆಯ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.